ಪುತ್ತೂರು ಶಾಸಕರ ಒಂದೇ ಒಂದು ತಪ್ಪು ಹುಡುಕಲು ವಿಫಲವಾಗಿರುವಂತಹ ಬಿಜೆಪಿಗರು ಮಹಿಳಾ ಮೋರ್ಚಾವನ್ನ ಮುಂದಿಟ್ಟುಕೊಂಡು ವ್ಯರ್ಥ ಪ್ರಯತ್ನವನ್ನ ಮಾಡಿದ್ದಾರೆ. ಶಾಸಕರ ವಿರುದ್ಧ ಭಾಷಣ ಮಾಡಲು ಪುತ್ತೂರಿನ ಮಹಿಳಾ ನಾಯಕರು ಸಿಗದ ಕಾರಣ ಮಂಗಳೂರಿನಿಂದ ಕರೆತಂದು ಭಾಷಣ ಮಾಡಿಸಿದ್ದಾರೆ. ಶಾಸಕರ ವಿರುದ್ಧ ಜಿಲ್ಲಾ ಮಟ್ಟದಲ್ಲಿ ಪ್ರತಿಭಟನೆ ಮಾಡಲು ಮಹಿಳಾ ಮೋರ್ಚಾ ಮುಂದಾದರೆ ಶಾಸಕರ ಪರ ನಾವು ಕೂಡ ಸಹಸ್ರಾರು ಮಹಿಳೆಯರನ್ನ ಸೇರಿಸಿ ಸಮಾವೇಶ ಮಾಡಲು ಸಿದ್ಧರಿದ್ದೇವೆ ಎಂದು ದಕ್ಷಿಣ ಕನ್ನಡ ಗ್ರಾಮಾಂತರ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಹೇಳಿದ. ಗ್ರಾಮಾಂತರ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಉಷಾ ಅಂಚನ್ ಮತ್ತು ಉಸ್ತುವಾರಿ ಅನಿತಾ ಹೇಮನಾಥ್ ಶೆಟ್ಟಿ ಬುಧವಾರ ಪತ್ರಿಕಾಗೋಷ್ಠಿಯಲ್ಲಿ ಈ ವಿಷಯವನ್ನ ತಿಳಿಸಿದ್ರು. ಬಿಜೆಪಿ ಪ್ರತಿಭಟನೆಯಲ್ಲಿ ಮಾತನಾಡಿದವರೆಲ್ಲರೂ ಮಂಗಳೂರಿನವರು. ಇವರಿಗೆ ಪುತ್ತೂರಿನಲ್ಲಿ ನಾಯಕಿಯರು ಸಿಗ್ಲಿಲ್ವೇ? ನೀವು ಶಾಸಕರ ಮನೆ ಮುಂದೆ ಪ್ರತಿಭಟನೆ ಮಾಡಿದ್ರೆ ನಾವು ಸುಮ್ಮನೆ ಕೂರೋದಿಲ್ಲ. ಮಹಿಳಾ ಕಾಂಗ್ರೆಸ್ ಗಟ್ಟಿಯಾಗಿದೆ. ದೊಡ್ಡ ಮಟ್ಟದಲ್ಲಿ ಶಾಸಕರ ಪರ ಬೆಂಬಲ ಸಮಾವೇಶ ಮಾಡಲು ಹಿಂದೆ ಸರಿಯೋದಿಲ್ಲ ಎಂದು ಉಷಾ ಅಂಚನ್ ಹೇಳಿದ್ರು. ಸಂಜೀವ ಮಠಂದೂರು ಅವರನ್ನ ನೋಡಿ ಕಲಿಯಿರಿ ಎಂದು ಬಿಜೆಪಿ ಮಹಿಳಾ ಮೋರ್ಚಾ ನಾಯಕರು ಹೇಳಿರುವಂತದ್ದು ಹಾಸ್ಯಾಸ್ಪದ. ಮಠಂದೂರು ಅವರನ್ನ ನೋಡಿ ಕಲಿಯುವಂತದ್ದು ಅಶೋಕ್ ರೈ ಅವರಿಗೆ ಏನೂ ಇಲ್ಲ. ಅಶೋಕ್ ರೈ ಅವರ ಸಾಧನೆ ಮತ್ತು ಸಂಜೀವ ಮಠಂದೂರು ಅವರ ಸಾಧನೆ ಏನೆಂಬುದನ್ನ ಬಹಿರಂಗ ವೇದಿಕೆಯಲ್ಲಿ ಚರ್ಚೆ ಮಾಡೋಣ. ಅಂಕಿಅಂಶ ಸಮೇತ ನಾವು ಬರ್ತೇವೆ, ಅವರೂ ಬರಲಿ ಎಂದು ನುಡಿದ್ರು. ಮಹಿಳಾ ಕಾಲೇಜಿನ ಪ್ರಾಂಶುಪಾಲರು ಕಾನೂನು ಮೀರಿ ವರ್ತಿಸಿದ ಕಾರಣ ಅಮಾನತಾಗಿದ್ದಾರೆ. ಅಧಿಕಾರಿಗಳು ತಪ್ಪು ಮಾಡಿದಾಗ ಇದು ಸಹಜ ಪ್ರಕ್ರಿಯೆ, ಇದು ದಬ್ಬಾಳಿಕೆ ಅಲ್ಲ. ಮಹಿಳೆ ಎಂಬ ಕಾರಣಕ್ಕೆ ಅವರು ಅಮಾನತಾಗಿದ್ದಲ್ಲ. ಶಾಸಕರ ಸಾಧನೆ ನೋಡಿ ಅರಗಿಸಿಕೊಳ್ಳಲಾಗದೆ ಈಗ ಪ್ರತಿಭಟನೆ ಮಾಡಿದ್ದಾರೆ ಎಂದರು. ಇನ್ನು ಅನಿತಾ ಹೇಮನಾಥ್ ಶೆಟ್ಟಿ ಮಾತನಾಡಿ, ಮಹಿಳಾ ಕಾಲೇಜಿನ ವಿದ್ಯಾರ್ಥಿನಿಯರು ರಸ್ತೆಯಲ್ಲಿ ಕುಳಿತು ಪ್ರತಿಭಟನೆ ಮಾಡಲು ಬಿಜೆಪಿಗರಿಗೆ ಕುಮ್ಮಕ್ಕು ನೀಡಿದ್ರು. ಕಾಲೇಜಿನ ಧೂಳಿನ ಸಮಸ್ಯೆ ಬಗ್ಗೆ ಪ್ರಾಂಶುಪಾಲರು ಶಾಸಕರಿಗೆ ಯಾವ ಮಾಹಿತಿ ಕೂಡ ನೀಡಿಲ್ಲ, ಇಲಾಖೆಗೂ ನೀಡಿಲ್ಲ. ನೇರವಾಗಿ ವಿದ್ಯಾರ್ಥಿನಿಯರನ್ನ ಬೀದಿಯಲ್ಲಿ ತಂದು ಕೂರಿಸಿದ್ದಲ್ಲದೆ ಶಾಸಕರು ಪ್ರಶ್ನಿಸಿದಾಗ ಉಡಾಫೆಯ ಉತ್ತರವನ್ನ ನೀಡಿದ್ದಾರೆ. ಸಮಸ್ಯೆಯ ಬಗ್ಗೆ ಶಾಸಕರಿಗೆ ಹೇಳಿಯೂ ಅವರ ಕ್ರಮ ಕೈಗೊಳ್ಳದಿದ್ರೆ ಆಗ ಶಾಸಕರನ್ನ ದೂರಬಹುದಿತ್ತು. ಏನೂ ಮಾಡದೆ ಬೇಜವಾಬ್ದಾರಿಯಿಂದ ಕಾನೂನು ಬಾಹಿರವಾಗಿ ವರ್ತಿಸಿದ ಕಾರಣ ಪ್ರಾಂಶುಪಾಲರು ಅಮಾನತಾಗಿದ್ದಾರೆ ಎಂದು ಶಾಸಕರ ದಬ್ಬಾಳಿಕೆಯಲ್ಲ ಎಂದರು. ಪುತ್ತೂರು ಮಹಿಳಾ ಕಾಂಗ್ರೆಸ್ ಕಾರ್ಯಾಧ್ಯಕ್ಷೆ ಚಂದ್ರಪ್ರಭಾ ಗೌಡ ಮಾತನಾಡಿ, ಟಾರ್ಚ್ ಹಿಡಿದು ಹುಡುಕಿದ್ರು ಪುತ್ತೂರು ಶಾಸಕರ ಬಗ್ಗೆ ಏನೂ ತಪ್ಪು ಸಿಗದ ಕಾರಣ ಈಗ ವ್ಯರ್ಥ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ತಪ್ಪು ಮಾಡಿದ ಅಧಿಕಾರಿ ವಿರುದ್ಧ ಇಲಾಖಾ ನಿಯಮಾವಳಿ ಪ್ರಕಾರ ಕ್ರಮ ಆಗಿದೆ. ನಮ್ಮ ಶಾಸಕರು ಮಹಿಳೆಯರ ಪರವಾಗಿದ್ದಾರೆ ಎಂಬುದಕ್ಕೆ ಅವರು ಮಾಡಿದ ಸಹಾಯ ಅಭಿವೃದ್ಧಿ ಕಾರ್ಯಗಳೇ ಸಾಕ್ಷಿ ಎಂದರು. ಬಿಜೆಪಿಗರು ಹೇಳುವಂತೆ ಅಶೋಕ್ ರೈ ಲಕ್ನಲ್ಲಿ ಶಾಸಕರಾಗಿದ್ದಲ್ಲ, ಬಿಜೆಪಿ 3ನೇ ಸ್ಥಾನಕ್ಕೆ ಹೋಗಿತ್ತು ಎಂಬುದು ನೆನಪಿರಲಿ. ಅಶೋಕ್ ರೈ ಶಾಸಕರಾಗಿದ್ದು ಪುತ್ತೂರಿನ ಜನರ ಲಕ್ಕ. 12 ವರ್ಷ ಜೈಲಿನಂತ ಕಟ್ಟಡದಲ್ಲಿ ಮಹಿಳಾ ಕಾಲೇಜ್ ಇದೆ. ಮಾಜಿ ಶಾಸಕರಿಗೆ ತಮ್ಮ ಅವಧಿಯಲ್ಲಿ ಶಿಫ್ಟ್ ಮಾಡಲು ಯಾಕೆ ಸಾಧ್ಯವಾಗಲಿಲ್ಲ? ಈಗ ಅಶೋಕ್ ರೈ ಕಾಲಘಟ್ಟದಲ್ಲಿ ಕಾಲೇಜಿಗೆ ಹೊಸ ಕಟ್ಟಡ ಆಗಿದೆ, ಇನ್ನೇನು 1 ತಿಂಗಳಲ್ಲಿ ಪೂರ್ಣಗೊಳ್ಳಲಿದೆ ಎಂದು ಮುಖಂಡರು ಹೇಳಿದರು. ಪುತ್ತೂರು ನಗರಸಭೆ ಮಾಜಿ ಅಧ್ಯಕ್ಷೆ ಜಯಂತಿ ಬಲ್ನಾಡ್, ಮಹಿಳಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಅನಿ ಮಿನೇಜಸ್, ಮುಖಂಡೆ ಜಯಂತಿ ಪಟ್ಟುಮೂಲೆ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಯಾರು ಸಹಿಸುವುದಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಸಹ ನಾವು ನಿಮಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಒಬ್ಬ ಶಾಸಕರ ಬಗ್ಗೆ ಗೌರವಯುತವಾಗಿ ಮಾತಾಡಲಿಕ್ಕೆ ಫಸ್ಟ್ ಕಲ್ತುಕೊಳ್ಳಿ. ನೀವು ಇವತ್ತು ನೀವು ಹೇಳ್ತೀರಲ್ಲ, ಪ್ರಾಂಶುಪಾಲರವರು ಅವರ ಬಗ್ಗೆ ಹಾಗೆ ಮಾಡಿದರು, ಹೀಗೆ ಮಾಡಿದರು, ಮಹಿಳೆಯರಿಗೆ ಅನ್ಯಾಯ ಮಾಡಿದರು. ಯಾವ ಮಹಿಳೆಗೆ ನಮ್ಮ ಶಾಸಕರು ಅನ್ಯಾಯ ಮಾಡಿದ್ರು ಹೇಳಿ ನೀವು? ಅನ್ಯಾಯ ಅಂದರೆ ಏನು? ಒಬ್ಬ ಅಧಿಕಾರಿ ತಪ್ಪು ಮಾಡಿದಾಗ ತಿದ್ದುವಂಥದ್ದು ಒಬ್ಬ ಶಾಸಕರಾದವರ ಕರ್ತವ್ಯವನ್ನು ಅನ್ಯಾಯ ಅಂತ ಬಿಂಬಿಸಬೇಕಾದ್ರೆ ಜನರಿಗೆ ತಪ್ಪು ಮಾಹಿತಿ ಕೊಡುವಂಥದ್ದನ್ನು ನಾವು ಸಹಿಸುವುದಿಲ್ಲ, ನಾವು ಖಂಡಿಸ್ತಾ ಇದ್ದೇವೆ. ಇವತ್ತು ನೀವು ನಮ್ಮ ಶಾಸಕರು ಪುತ್ತೂರಿನಲ್ಲಿ ಇದ್ದ ಶಾಸಕರು ಪುತ್ತೂರಿನ ಹುಟ್ಟೂರಿನವರು ಅವರನ್ನು ನೀವು ಪುತ್ತೂರಲ್ಲಿ ಇಲ್ಲದಾಗೆ ಮಾಡುವಂಥಕ್ಕೆ ನೀವು ಕೊಟ್ಟಿದ್ದೀರಲ್ಲ ಹೇಳಿಕೆ, ಅದೇ ಹೇಳಿಕೆ ನಿಮಗೆ ತಿರುಗುಮಾಣವಾಗಿ ಬಿಜೆಪಿಗೆ ಓಟ ಇಲ್ಲದಾಗುವಂಥ ಪರಿಸ್ಥಿತಿ ಇದೇ ನಮ್ಮ ಮಹಿಳೆಯರು ನಿಮಗೆ ಮುಂದಿನ ದಿನಗಳಲ್ಲಿ ಕೊಡ್ತಾರೆ. ಅದನ್ನು ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಇನ್ನು ಹೇಳಿದ್ರಲ್ಲ, ಅವತ್ತು ತೆಂಗಿನಕಾಯಿ ನಾವು ಹೊಡೆದಕ್ಕೆ ಅವ್ರು ಬಂದು ಹೊಡೆದ್ರು. ಆಗ ಸಂಜೀವ ಮಠದಲ್ಲಿರುವ ತೆಂಗಿನಕಾಯಿ ಕಮ್ಮಿ ಇತ್ತು ರೇಟ್. ಎಲ್ಲ ಕಡೆ ಹೊಡೆಯುವುದು ಒಂದೇ ಕೆಲಸ ಆಗಿರಲಿಲ್ಲ. ಆದರೆ ನಮ್ಮ ಶಾಸಕರು ಹೊಡೆದಂತಹ ತೆಂಗಿನಕಾಯಿ ಕೆಲಸ ಮಾಡಲಿಕ್ಕೆ ಹೊಡೆದಂತಹ ಒಂದು ಏನು ತೆಂಗಿನಕಾಯಿ ಆಗಿತ್ತು, ಅದು ಕೆಲಸಕ್ಕೆ ಒಳ್ಳೆ ಶುಭ ಕಾರ್ಯಕ್ಕೆ ಉಪಯೋಗಿಸಿದ್ದು. ಅವರು ಏನು ಹೊಡೆದಿದ್ದಾರೆ ಆ ಕೆಲಸವನ್ನು ಕೂಡ ಮಾಡಿದ್ದಾರೆ. ಎಲ್ಲಿ ಅಭಿವೃದ್ಧಿ ಕೆಲಸ, ಯಾಕೆಂದರೆ ಮಹಾಲಿಂಗೇಶ್ವರ ದೇವಸ್ಥಾನದ ಒಂದು ಕೆಲಸವನ್ನು ನೋಡಿದರೆ ಇವತ್ತು ನಮಗೆ ಗೊತ್ತಾಗ್ತದೆ. ಮೆಡಿಕಲ್ ಕಾಲೇಜ್ ಯಾರು ನೆನೆಸಲಿಕ್ಕೂ ಸಾಧ್ಯವಾಗದಂಥ ಕೆಲಸಗಳನ್ನು ನಮ್ಮ ಶಾಸಕರು ಮಾಡಿದ್ದಾರೆ. ಆದರೆ ಎಲ್ಲಿಂದಲೋ ಬಂದ ಮಹಿಳಾ ನಾಯಕಿಯರು, ಯಾಕೆಂದರೆ ಪುತ್ತೂರನ್ನ ನಾವು ನೋಡಿದ್ದೇವೆ, ಅಲ್ಲಿ ಇವರು ಬೊಬ್ಬೆ ಹೊಡೆಯುವಾಗ ಅದರಲ್ಲಿ ಇದ್ದವರೇ ಚಪ್ಪಳೆ ಹೊಡಿತಿರಲಿಲ್ಲ. ಯಾಕೆಂತ ಹೇಳಿದರೆ ಅವರಿಗೆ ಮಹಿಳೆಯರಿಗೆ ಅನ್ಯಾಯ ಮಾಡಿದ್ದಾರೆ ಅಂತ ಹೇಳುವಾಗ ಅವರಿಗೆ ಅದನ್ನು ಅರಗಿಸಿಕೊಳ್ಳಿಕ್ಕಾಗಲಿಲ್ಲ. ಅಭಿವೃದ್ಧಿ ಮಾಡಿದ್ದಾರೆ, ಅಭಿವೃದ್ಧಿ ಮಾಡಲಿಲ್ಲ ಅಂತ ಹೇಳುವಾಗ ಅದನ್ನು ಸಹ ಅವರ ಮನಸ್ಸಲ್ಲಿ ಒಪ್ಪಿಕೊಳ್ಳಿಕ್ಕೆ ಅವರು ಅದರಲ್ಲಿ ಕೆಲವರಲ್ಲಿ ಆ ಮನಸ್ಸಿಟ್ಟು ಇಲ್ಲ ಅಭಿವೃದ್ಧಿ ಮಾಡಿದ್ದಾರೆ ಅಂತೇಳಿ. ಯಾವತ್ತೂ ಕೂಡ ನಾವೊಂದು ಪ್ರತಿಭಟನೆ ಮಾಡುವಂಥದ್ದು ನ್ಯಾಯಯುತವಾಗಿರಬೇಕು. ಏನೋ ಬಿ ಜೆ ಪಿ ಕಾಂಗ್ರೆಸ್ ಅಂತ ಹೇಳುವ ಒಂದು ದೃಷ್ಟಿಯಿಂದ
ನಾನು ಅವರಿಗೆ ಏನು ಅಂತ ಹೇಳಿದರೆ ನಾನು ಪ್ರತಿಭಟಿಸಬೇಕು ಅಂತ ಹೇಳುವ ನೆಲೆಯಲ್ಲಿ, ನಾವು ಕಾಂಗ್ರೆಸ್ನವರು ಒಳ್ಳೆ ಕೆಲಸ ಮಾಡಿದಾಗ ಟೀಕಿಸಬೇಕು ಅಂತ ಹೇಳುವ ನೆಲೆಯಲ್ಲಿ ಏನೋ ಮನಸ್ಸಲ್ಲಿ ಇಟ್ಟುಕೊಂಡು ಹೊಟ್ಟೆಯಲ್ಲಿ ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಈಗ ನಮ್ಮ ಪುತ್ತೂರಿನ ಶಾಸಕರು ಕೆಲಸ ಮಾಡೋದನ್ನು ಅವರಿಗೆ ಅರಗಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಇಲ್ಲಿ ಮಹಿಳೆಯರು ಬಂದು ಬೊಬ್ಬೆ ಹೊಡೆದು ಹೋದರು. ಬೊಬ್ಬೆ ಹೊಡೆದು ಹೋದವರು ಸೀದಾ ಹೋಗಿದ್ದಾರೆ. ನಾಳೆ ಈ ಊರಿನಲ್ಲಿ ಕೆಲಸ ಮಾಡಬೇಕಾದ್ರೆ ನಮ್ಮ ಶಾಸಕರ ಹತ್ರ ಅವರೇ ಅದರಲ್ಲಿದ್ದವರೇ ಕೆಲವರು ಬರ್ತಾರೆ, ಇಂಥ ಕೆಲಸ ಆಗಬೇಕು ಅಂತೇಳಿ. ಇನ್ನೊಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ಮಹಿಳೆಗೆ ಅನ್ಯಾಯ ಅಂತ ಹೇಳ್ತಾರೆ. ಇವತ್ತು ನಾವೀಗ ಬರುವಾಗ ನೋಡಿದೆವು, ಆಶಾ ಕಾರ್ಯಕರ್ತರ ದಂಡೇ ಇಡೀ ಪುತ್ತೂರು ಶಾಸಕರ ಕಚೇರಿಯಲ್ಲಿರುವಾಗ ನಮಗೆ ನೋಡುವಾಗ ನಾವು ಕೇಳಿದೆವು, ಅವರಲ್ಲಿ ವಿಚಾರಿಸಿದೆವು, ಯಾಕೆ ಬಹಳ ಬೇರೆ ಬೇರೆ ತಾಲೂಕಿನವರು ಸಹ ಇದ್ದರು. ನಾವು ಕೇಳಿದೆವು, ಯಾಕೆ ನೀವು ಪುತ್ತೂರಿಗೆ ಬಂದಿದ್ದೀರಾ ಅಂತ. ಆಗ ಒಂದು ಮಾತಿನಲ್ಲಿ ಆಶಾ ಕಾರ್ಯಕರ್ತರು ಹೇಳಿದನ್ನು ಕೇಳಿ ನಮಗೆ ತುಂಬ, ಅಂದರೆ ನಿನ್ನೆ ದಿವಸಕ್ಕೂ ಇವತ್ತಿನ ದಿವಸಕ್ಕೂ ರಿಸಲ್ಟ್ ಆಗಲೇ ಸಿಕ್ಕಿತ್ತು. ಒಂದು ಮಾತನ್ನು ಹೇಳಿದರು, ನಮಗೆ ಎಲ್ಲಿಯೂ ನ್ಯಾಯ ಸಿಕ್ಕಲಿಲ್ಲ, ಆದರೆ ನಾವೆಲ್ಲ ಮಹಿಳೆಯರು ಪುತ್ತೂರಿನ ಶಾಸಕರ ಬಳಿ ಹೋದಾಗ ಖಂಡಿತ ನಮಗೆ ನ್ಯಾಯ ಸಿಗ್ತದೆ ಅಂತ ಹೇಳುವ ನಂಬಿಕೆಯಿಂದ ಬಂದಿದ್ದೇವೆ. ನಮ್ಮ ಕೆಲಸಕ್ಕೆ ತೊಂದರೆ ಆಗ್ತಾ ಇದೆ, ನಮ್ಮ ಅನ್ನಕ್ಕೆ ತೊಂದರೆ ಆಗ್ತಾಯಿದೆ, ಅದಕ್ಕೋಸ್ಕರ ಬೇರೆ ಎಲ್ಲೂ ಕೇಳಿದರೆ ಆಗೋದಿಲ್ಲ, ಆ ನ್ಯಾಯ ಕೇಳಬೇಕಾದ ಜಾಗಕ್ಕೆ ನಾವಿವತ್ತು ಸರಿಯಾಗಿ ಬಂದಿದ್ದೇವೆ, ಅದನ್ನು ಕೇಳಲಿಕ್ಕೋಸ್ಕರ ಶಾಸಕರ ಕಚೇರಿ ಮುಂದೆ ನಿಂತಿದ್ದೇವೆ ಅಂತೇಳಿ BJPಯ ಮಹಿಳಾ ಮೋರ್ಚಾಕ್ಕೆ ಹೇಳ್ತಾ ಇದ್ದೇನೆ. ಇದು ಮಹಿಳೆಯರು ಮಾತು. ಇವತ್ತು ಶಾಸಕರ ಕಚೇರಿಗೆ ಬಂದದ್ದು, ಅವರಿಗೆ ಹೇಳಿದ ಮಾತು ನೀವು ಸ್ವಲ್ಪ ಕೇಳ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ನಿಮಗೆ ಅರ್ಥ ಆಗ್ತದೆ, ಮಹಿಳೆಗೆ ಅನ್ಯಾಯ ಮಾಡುವವರ ಅಥವಾ ಮಹಿಳೆಗೆ ನ್ಯಾಯ ಕೊಡಿಸುವವರ ಅಂತೇಳಿ. ಯಾವುದೋ ವಿಷಯ ಇಟ್ಕೊಂಡು ಶಾಸಕರ ಬಗ್ಗೆ ನಿಮಗೆ ಬೇಕಾಬಿಟ್ಟು ಮಾತಾಡೋದನ್ನು ನಾವು ಖಂಡಿಸ್ತಾ ಇದ್ದೇವೆ. ಇನ್ನಾದರೂ ಮುಂದಿನ ದಿನಗಳಲ್ಲಿ ನೀವು ಅಲ್ಲಿಂದ ಸಹ ಒಬ್ಬರು ನಾಯಕಿ ಹೇಳ್ತಾರೆ, ಏನು ಅಂತ ಹೇಳಿದರೆ ಲಕ್ಷ್ಮೀ ಹೆಬ್ಬಾಳ್ಕರ ಬಗ್ಗೆ ಮಾತಾಡ್ತಾರೆ, ಆನಂತರ ನಮ್ಮ ಖರ್ಗೆ ಬಗ್ಗೆ ಮಾತಾಡ್ತಾರೆ, ನಮ್ಮ ರಾಜ್ಯದ ಉಸ್ತುವಾರಿ ಬಗ್ಗೆ ಮಾತಾಡ್ತಾರೆ. ಅವರು ನೋಡಲೇ ಇಲ್ಲ ಅಂತ. ಇವರು ಮನೆಯಲ್ಲಿ ಕೂತ್ರೆ ಅವರು ಎಲ್ಲಿ ಇವರ ಮನೆ ಹತ್ರ ಹೋಗಿ ಸುತ್ತಾಡ್ಕೊಂಡು ಬರ್ಲಿಕ್ಕೆ ಆಗ್ತದಾ? ಇವರು ಮನೆಯಲ್ಲಿ ಕೂತ್ಕೊಂಡು ನಾವು ಉಸ್ತುವಾರಿ ಯಾರು ಅಂತಲೇ ಗೊತ್ತಿಲ್ಲ ಅಂತ ಅಂದರೆ ಸಾಮಾನ್ಯ ವಿವೇಕ ಜ್ಞಾನ ಇಲ್ಲದವರು ಮಾತಾಡುವ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಅಂದರೆ ನಾವು ಮಾತಾಡಬೇಕು, ಪ್ರತಿಭಟನೆ ಮಾಡಬೇಕು, ಮಾತಾಡಬೇಕು ಅಂತೇಳಿ. ಇದೆಲ್ಲ ತಪ್ಪು. ಯಾಕೆಂತೇಳಿ ಒಳ್ಳೆ ಕೆಲಸ ಮಾಡುವಾಗ ನೀವು ಅದನ್ನು ಅಭಿನಂದಿಸುವ ಗುಣ ನಿಮ್ಮಲ್ಲಿರಲಿ ಅಂತ ನಿಮಗೆ ಒಂದು ಕಿವಿ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ನಿಮ್ಮಲ್ಲಿ ಎಷ್ಟು ಮಹಿಳೆಯರು ಬಂದರೂ, ಯಾವ ಹೋರಾಟಕ್ಕೆ ಇಳಿದ್ರೂ ಅದನ್ನು ಎದುರಿಸುವ ತಾಕತ್ತು ನಮ್ಮ ಜಿಲ್ಲೆಯ ಮಹಿಳಾ ಕಾಂಗ್ರೆಸ್ಗೆ ಇದೆ, ನಮ್ಮ ಪುತ್ತೂರಿನ ಎಲ್ಲ ಮಹಿಳೆಯರಿಗಿದೆ. ಶಾಸಕರ ಪರವಾಗಿ ನೀವು ಯಾವತ್ತೂ ಧ್ವನಿ ಎತ್ತಿದಾಗ ನೀವು ಏನು ಬಾಯಲ್ಲಿ ಹೇಳ್ತೀರಲ್ಲ, ನಾವು ಅಂಕಿ ಅಂಶಗಳನ್ನು ಹಿಡ್ಕೊಂಡು ಬಂದು ಶಾಸಕರ ಎದುರಿನ ಕೆಲಸಗಳನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ನಾವು ಇಷ್ಟಪಡ್ತೇವೆ ಮತ್ತು ಸದಾ ಸಿದ್ಧರಿದ್ದೇವೆ ಅಂತ ಹೇಳುವಂಥನ್ನು ಈ ಪತ್ರಿಕಾಗೋಷ್ಠಿಯ ಮೂಲಕ ನಾವೆಲ್ಲ ನಿನ್ನೆ ಬಂದ ಮಹಿಳೆಯರಿಗೆ ನಾವು ತಿಳಿಪಡಿಸಲಿಕ್ಕೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಇವತ್ತು.